ಇದೇನಪ್ಪ ಮಲ್ಲಿಕಾರ್ಜುನಪ್ಪ ಮಲ್ಲಿಕಾರ್ಜುನಪ್ಪ. ಓ ಏನಪ್ಪ ಪಟೇಲಪ್ಪ ಕೂತ್ಕೊಳ್ಳಯ್ಯ. ಅಲ್ಲ ಶಾನ್ ಹೋಗ್ರ ಮನೆಯವ್ರು ಎಂತ ಕೆಲಸ ಕೊಟ್ಬಿಟ್ರು? ಹಾಂ ಅಲ್ಲ ಇದಕ್ಕಿದ್ದಂಗೆ ಬಂದು 1.5 ವರ್ಷ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಂತೆ. ಹುಡುಗನ ಏನೋ ಟ್ರೈನಿಂಗ್ ಕೊತ್ತಾವನಂತೆ. ಹಾಂ ಹೂನಪ್ಪ ನಮಗೂ ತಿಳಿದು ಹೇಳ್ಬೇಕಾಯ್ತು ಆ ಹುಡುಗನ ಮಾತು ನಮ್ಕ. ಆಮೇಲೆ ಇವಾಗ ಹೇಳ್ತಾವನೆ ಅದಕ್ಕೆ ಏನೋ ಬಂದು ಹೇಳಿದ್ನಂತೆ. 1.5 ವರ್ಷ ತಾನೇ ಕಣ್ಣು ಮುಚ್ಕೊಂಡು ತೆಗಿಯೋಪಟ್ಟಿಗೆ ಆಗೋತದ ಬಿಡು. ಇವಾಗೆಲ್ಲ ಫೋನ್ಗಳಿರ್ತವೆ, ಫೋನ್ಗಳಾಗ ಮಾತಾಡ್ಕೊಂಡು ಕಾಲಕ್ಕೆ ಬಿಡ್ತಾರೆ. ಬೇಡ 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 ಯಾವ್ದಾನ ಒಂದು ಬೇರೆ ಗಂಟೆ ನೋಡು. ಚೆನ್ನಾಗಿರೋದು. ಇವಾಗ ಶಾನ್ ಬೋಗ್ರ ಮೊಮ್ಮಗನು ಇನ್ನೊಬ್ಬ ಹುಡುಗನು ಅವನೇ, ಮೊಮ್ಮಗನೇ, ಬೇರೆ ಇನ್ಯಾರು ಅಲ್ಲ, ಮೊಮ್ಮಗನೇ. ಏನು ಕೆಲಸ ಮಾಡ್ತಾನೆ? ಅವರು 2 ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅದೇ, ದೊಡ್ಡದ ಮನೆ ಅದೇ. ಇನ್ನೂ ಬೇರೆ ಹೋಗಿಲ್ಲ, ಸುಮ್ಮನೆ ಇವಾಗ ಬೇರೆ ಇರೋಂಗೆ ಅವ್ರವೇ ಸ್ವಂತ 2 ಗಾರ್ಮೆಂಟ್ ಫ್ಯಾಕ್ಟ್ರಿ, ಜಮೀನು, ಮನೆ, ತೋಟ ಎಲ್ಲ ಅದಪ್ಪ. ನೋಡಿ ಒಪ್ಪಿದ್ರೆ ಕರ್ಕೊಂಬರ್ತೀವಿ ಹುಡುಗರನ್ನ. ನೋಡ್ರಿ ಏನು ಶಾನ್ ಬೋಗ್ರ ಮೊಮ್ಮಗನೇ, ಬೇರೆ ಇನ್ಯಾರು ಅಲ್ಲ. ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಎಷ್ಟವೆ ಅಂದಣ? 2 ಫ್ಯಾಕ್ಟ್ರಿ ಅವಮ್ಮ. ಅಪ್ಪನ ಮಗನ ಇಬ್ರು ನೋಡ್ಕೊಂತಾರೆ. ಹೌದಾ? ಹುಡುಗನ್ ಚೆನ್ನಾಗದ? ಅಯ್ಯೋ ಇವಾಗ ಬಂದಿದ್ನಲ್ಲ ಪೊಲೀಸ್ ಹುಡುಗನ, ಆ ಹುಡುಗನ ಇದ್ದಂಗೆ ಇರೋದು ಸೇಮ್, ಇಬ್ರು ಒಬ್ಬರೇ. ಅವ್ರು ನೋಡಿದ್ರೆ ಇವ್ನು ನೋಡಂಗಿಲ್ಲ, ಇವ್ನು ನೋಡಿದ್ರೆ ಅವ್ನು ನೋಡಂಗಿಲ್ಲ. ನೀವು ಒಪ್ಪಿದ್ರೆ ನೋಡಪ್ಪ ಕರ್ಕೊಂಬರ್ತೀನಿ. ಕರ್ಕೊಂಬ, ಮಾತುಕತೆ ಎಲ್ಲ ಆಗಲಿ. ಆಗ ನಮ್ಮ ಮನೆಗೆ ಹುಡುಗಿ ಅವಳಲ್ಲ ನಮ್ಮ ಅಣ್ಣ ಮಗಳು, ಆ ಹುಡುಗಿಗೆಲ್ಲ ಒಂದು ಹಂಗೆ ಗಂಡು ನೋಡ್ಬಿಡಪ್ಪ. ನೋಡ್ತಾನೆ ಇದ್ದೀನಿ, ನೀವು ನೋಡಿದ್ರೆ ತೀರಾ ಬಡವರು, ಏನು ಕೊಡೋಕ್ಕಾಗಲ್ಲ ಅಂಥವ್ನು ನೋಡ್ರಿ ಅಂತ ಇದ್ದೀರಿ. ನೋಡ್ತಾ ಇದ್ದೀನಪ್ಪ. ಅಯ್ಯೋ ನಮ್ಮ ಅಣ್ಣನ ಸಂಪಾದನೆ ಮಾಡಿಕ್ಬಿಟ್ಟು ಹೋಗಿಲ್ಲಪ್ಪ, ಸಂಪಾದನೆ ಮಾಡಿಕ್ಬಿಟ್ಟು ಹೋಗಿಲ್ಲ. ಅಮ್ಮನ್ಗೆ ಒತ್ತು ಕಳ್ಸಕ್ಕೆ ನಾವು ಯಾವುದೋ ಒಂದು ನೋಡು. ಶಾನ್ ಬೋಗ್ರ ಮೊಮ್ಮಗ್ರೆ ತಾನೇ ಅಣ್ಣ? ಹೂನಮ್ಮ, ಅಪ್ಪನಿಗೆ 2 ಸಂಸಾರಲ್ಲ, ಚಿಕ್ಕಯ್ಯಮ್ಮನ ಮೊಮ್ಮಗನು. ಓ 2 ಸಂಸಾರಣ? ಚಿಕ್ಕಯ್ಯಮ್ಮನ ಮೊಮ್ಮಗನು. ಇಬ್ಬರು ಮಕ್ಕಳು. ಚಿಕ್ಕ ಹುಡುಗನಿಗೂ 2 ಫ್ಯಾಕ್ಟ್ರಿ ಕೊಟ್ಟವನೆ, ದೊಡ್ಡ ಹುಡುಗನಿಗೂ 2 ಫ್ಯಾಕ್ಟ್ರಿ ಕೊಟ್ಟವನೆ. ಆಮ್ಯಾಕೆ ಬೆಂಗಳೂರಾಗ ಎಷ್ಟು 4 ಅಪಾರ್ಟ್ಮೆಂಟಿಗೆ ತಗೊಂಡಿರೋದು, 4 ಜನಕ್ಕೂ ಒಂದೊಂದು. ಕೋಟಿಗೆ ಬೆಲೆ ಬಾಳ್ತಾವವು. ಆ ಹುಡುಗ ಏನು ಓದದೆ? ಆ ಹುಡುಗ ಏನೋ ಜಾಸ್ತಿನೇ ಓದವನೆ. ಏನು ಬೆಂಗಳೂರಾಗ 4 ಜನ ಮಕ್ಕಳಿಗೂ 4 ಬಿಲ್ಡಿಂಗ್ ತಗೊಟ್ಟವ್ರು ಶಾನ್ ಬೋಗ್ರು. ಇವತ್ತು ಕೋಟಿಗೆ ಬಾಳ್ತದೆ. ಇನ್ನು ಈ ಹುಡುಗನ್ಕಿಲ್ಲ ಬಿಲ್ಡಿಂಗು, ಪೊಲೀಸ್ ಹುಡುಗನವನಲ್ಲ ಆ ಹುಡುಗನ್ಕಿಲ್ಲ, ಅವ್ರ ಅಪ್ಪನ್ಗೆ ಕೊಟ್ಟಿರೋದು. ಇವನ್ಕನ ಒಬ್ಬನೇ ಮಗನಿವನು. ಈ ಪೊಲೀಸ್ ಹುಡುಗನು ಇಬ್ಬರು ಅಣ್ಣ ತಮ್ಮಂದರು. ಅದು ಯಾರು ಕೊತ್ತದ ಯಾರಿಗೆ ಬಿಡ್ತದೆ, ಬೆಂಗಳೂರಾಗೆ ಬಿಲ್ಡಿಂಗು ತಿಳಿದು. ಇವಾಗ ಈ ಹುಡುಗನು ಒಬ್ಬನೇ ಮಗನು, ಅವನಿಗೆ ಬರ್ತದೆ ಆಸ್ತಿ ಎಲ್ಲನೂ. ಹೆಣ್ಮಕ್ಳಿಲ್ಲ ಗಂಡು ಮಕ್ಕಳಿಲ್ಲ, ಇರೋದು ಒಬ್ಬನೇ ಮಗನು. ಹಂಗಾದ್ರೆ ಕರ್ಕೊಂಬಣ್ಣನು ನೋಡೋಣ. ಹೆಂಗೂ ಶಾನ್ ಬೋಗ್ರ ಮೊಮ್ಮಗನೇ ತಾನೆ? ಹೂನಮ್ಮ, ಎಷ್ಟೊತ್ತಿ ಕೇಳ್ತಮ್ಮ, ಶಾನ್ ಬೋಗ್ರ ಮೊಮ್ಮಗನೇ ಹುಡುಗನು, ಬೇರೆ ಇನ್ಯಾರು ಅಲ್ಲ. ಆಯ್ತು. ಯಾವತ್ತು? ಇವತ್ತು ಚೆನ್ನಾಗಿತ್ತು, ಸೋಮವಾರ ದಿನ ಕರ್ಕೊಂಬಂದಿದ್ರೆ ಸರಿ ಬಿಡು. ಹಂಗಾದ್ರೆ ಹೋಗಿ ಶಾನ್ ಬೋಗ್ರ ಕೇಳ್ತೀನಿ, ಸಾಯಂಕಾಲ ಕರ್ಕೊಂಬರ್ತೀನಿ. ಶಾನ್ ಬೋಗ್ರ ಇಲ್ದಿದ್ದು ಮಾತುಕತೆ ಏನು ನಡೆಯಂಗಿಲ್ಲ. ಇಲ್ಲ ಬರ್ತಾರೆ. ಆ ಹುಡುಗನ ಗೌರ್ಮೆಂಟ್ ಕೆಲಸ ಚೆನ್ನಾಗಿತ್ತು, 1.5 ವರ್ಷ ಕಾಯ್ಬೋದಾಗಿತ್ತು. ಏನು ಬೇಡ ಬಿಡಪ್ಪ, ಹೆಣ್ಮಕ್ಳನ್ನ ಎಷ್ಟು ದಿನ ಮನೆಗೆ ಇಟ್ಕೊಳದ? ಮೊಲ್ಲಾಗ ಬೆಂಕಿ ಇಟ್ಕೊಂಡಂಗೆ ಹೆಣ್ಮಕ್ಳನ್ನ ಮನೆಗೆ ಇಟ್ಕೊಳದ? ಅದು ಯಾವಾಗ ಅಂಟ್ಕೊಂತದ ಏನೋ? ಯಾಕೆ ಬೇಕು? ಬಿಡಿ ನತ್ ಮದುವೆ ಮಾಡಿ ಕಳ್ಸೋಣ. ಹೆಂಗೋ ಅವ್ರ ಮನೆಗೆ ಓದ್ತಾವಳಲ್ಲ, ಇನ್ನು ಬೇರೆ ಅವ್ರ ಮನೆಗೆ ಏನಲ್ಲ. ಇಲ್ಲ ಅವ್ರ ಮನೆಗೆ ಓದ್ತಾವಳೆ. ಸರಿ ಕರ್ಕೊಂಬ ನೋಡೋಣ. ಸರಪ್ಪ ಆಯ್ತು. ಏನೋ ಒಂದಷ್ಟು ಕಮಿಷನ್ನು ಏನೋ ಕೊಡ್ಬೋದಲ್ಲ? ಮದುವೆ ಎಲ್ಲ ಮುಗಿಲಿ, ನಿನ್ನ ಕಮಿಷನ್ ನಂಗೆ 1 ರೂಪಾಯಿ ಬೇಡ. ಒಂದು ಜೊತೆ ಬಟ್ಟೆ ಹಣ್ಣು ಹಂಪಲು ಸಮೇತ ನಿನ್ನ ದುಡ್ಡು ತಟ್ಟಾಗಿ ಇಕ್ಕಿ ಕೊಡ್ತೀನಿ, ಆಯ್ತಾ? ಅಲ್ಲಪ್ಪ, ಇವಾಗ ನಿಮ್ಮ ಅಣ್ಣ ಮಗಳಿಗೂ ನೋಡು ಅಂತ ಹೇಳ್ತಾ ಇದೆಯಾ, ಅದನ್ನು ನೋಡಬೇಕು. ನಂಗೆ ಓಡಾಡಕ್ಕನ ಪೆಟ್ರೋಲ್ ಖರ್ಚ್ಕನ ಕಾಸು ಬೇಡ. ಸರಪ್ಪ 1,000 ರೂಪಾಯಿ ಕೊಡ್ತೀನಿ, ಇಕ್ಕಪ್ಪ, ಆಯ್ತಾ? ಹುಡುಗನ ಕರ್ಕೊಂಬ. ಅಲ್ಲ ನಮ್ಮ ಅಣ್ಣ ಮಗಳ್ಕ ನಮ್ಮ ಅಣ್ಣನ ಸಂಪಾದನೆ ಮಾಡಿಕ್ಕೆ ಹೋಗಿಲ್ಲ. ಯಾವ್ದಾರ ಒಂದು ನೋಡು, ಎಲ್ಲ ಒಂದು ಮಾರ್ಕೆಲ್ಗೆ ಬಟ್ಕಟ್ಟೆ ಕಳ್ಸ್ಕೊಡ್ತೀನಿ. ಸರಿ ಆಗ್ಬೋದು. ನಮ್ಮ ಅಣ್ಣ ಮಗಳ್ಕ ವರದಕ್ಷಿಣೆ ನಾನು ಏನೂ ಕೊಡಲ್ಲ. ಆ ಹುಡುಗಿಗೆ ಒಂದು 4-5 ಸೀರೆ ಕೊಡ್ತೀವಿ ಅಷ್ಟೇ, ಮಾಮೂಲಿ ಸೀರೆ. ಆ ಹುಡುಗನಿಗೆ ಒಂದು 2 ಜೊತೆ ಬಟ್ಟೆ ಅಷ್ಟೇ, ಇನ್ನೇನು ಕೊಡಲ್ಲ, ಹೇಳ್ಬಿಡು. ಅಯ್ಯ ಪಾಪ, ತಂದೆ ಹೇಳ್ದು ಮಗು, ನೀವು ಕೂತ್ಕೊಂಡು ದಾರೆ ಗಿರೆ ಏರ್ಕೊಡೋದು ಬಿಟ್ಬಿಟ್ಟು ಜೋರಾಗಿ ಮದುವೆ ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ಮಲ್ಲಿಕಾರ್ಜುನಪ್ಪ? ಯಾಯಪ್ಪನ ಸಂಪಾದನೆ ಮಾಡಿಕ್ಕೆ ಹೋಗಿಲ್ಲಪ್ಪ. ನಾವು ಸಾಕ್ತಾ ಇದ್ರಿ. ಅಲ್ಲ ಇವಾಗ ಅವ್ರ ಅಪ್ಪನ ಜಮೀನಾಗ ನೀವು ದುಡ್ಕೊಂತ ಇದ್ರಿ ತಾನೆ? ಅಯ್ಯೋ ದುಡ್ಕೊಂತ ಇದ್ರಿ ಅಂತಂದ್ರೆ ನಾನೇ ಕೋಟಿಗೆ ದುಡ್ಕೊಂತ ಇಲ್ಲಪ್ಪ ಪಟೇಲಪ್ಪ, ನಂಗೆ ಬೇಕಾಗಿಲ್ಲ, ಆಯ್ತಾ? ನಾನು ಹೇಳ್ತೀನಿ, ಆ ಹುಡುಗಿಗೆ ಒಂದು 4-5 ಸೀರೆ, ಒಡವೆನೂ ಏನೂ ಇಲ್ಲ, ಯಾವ ಒಂದು ಜೊತೆ ಹೊಲ ಇರ್ಬೋದೇನೋ ಅಷ್ಟೇ. ನಾವು ಒಡವೆ ಗಿಡವೆ ಮಾಡಿಸೋರಲ್ಲಪ್ಪ. ಈಗ ಇಷ್ಟು ಹೇಳಿದ್ನಲ್ಲ, ಅಂತ ಹುಡುಗನ ಯಾರನ್ನ ಇದ್ರೆ ಕರ್ಕೊಂಬ. ಸರಿ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗ್ತದೆ ನೀನು ಇಷ್ಟು ಹೇಳಿದ್ಮೇಲೆ. ಸರಿ ಬರೋಣ. ಕಾಸು ಕೊಡ್ತೀನಿರಪ್ಪ. ಹೋಗು ಸುಜಿ. ನೋಡಿ ಪಟೇಲಪ್ಪ, ಪದೇ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣ ಮಗಳಕ ನೋಡಿದ್ರೆ ಗಂಡು ಕೈ ಹೇಳ್ಬಿಡು, ಅವ್ರೇನು ವರದಕ್ಷಿಣೆ ಕೊಡಲ್ಲ ಅಂತ. ಸುಮ್ಮನೆ ಆಮೇಲೆ ಮಾತು ಬರ್ಕೊಟ್ಟು. ಸರಿ ಬಿಡಪ್ಪ, ಆಯಿತು. ಹೇಳಿದ್ನಿ, ಎಷ್ಟು ಸತಿ ಹೇಳ್ತೀಯಾ? ಇವತ್ತು ಸಾಯಂಕಾಲ ಅಷ್ಟಲ್ಲೇ ಹುಡುಗನ ಕರ್ಕೊಂಬಂದ್ಬಿಡು. ಮಾತುಕತೆ ಎಲ್ಲರೂ ಶಾನ್ ಬೋಗ್ರು ಬರಬೇಕು. ಬರ್ತಾರೆ ಶಾನ್ ಬೋಗ್ರು ಬರ್ತಾರೆ.
ಬಾರೆ ಅಮ್ಮ ತಿನ್ ಬಾರೆ. ಏನು ಮರೀಗ ಅಂಚು ಬಾಕಿ ಏನಾಗಿದ್ದೀನಿ ನೀನು? ನೋಡಲ್ಲಿ ಅನ್ನ, ಆಮೇಲೆ ಆಪಲ್ಲು, ಕ್ರೀಮ್ ಬಿಸ್ಕೆಟು ಎಲ್ಲ ಹಾಕಿದ್ದೀನಿ. ಸರಿ ನಾನು ನರಿ ಆಗಿತ್ತು ಬರ್ತೀನಿ. ಹ್ಞೂ ಸರಿ ಹೋಗು. ಜಾನು 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 ಮಾತಾಡ್ತಾ ಬರ ನಿನ್ನ ಬಾಯಿ ಮುಚ್ಚಂಗ್ ಬಿಟ್ಟು ನೀನು. ಪಾಪ ಮಾಡ್ಕೊಂಡವಳಕ್ಕ ಅವಳು. ಹ್ಞೂನಮ್ಮ ಬಂದಾಗಿಂದ ಮಾತಾಡಿಸ್ತಾನೆ ಇಲ್ಲ ನನ್ನನ್ನು. ಪಾಪ ಮಾಡ್ಕೊಂಡವಳೆ ನನ್ನ ಮೇಲೆ, ಬಿಟ್ಬಿಟ್ಟು ನಾನು ಹೊರಟೋಗ್ಬಿಟ್ಲಲ್ಲ ಅಂತ. ಹ್ಞೂ ಅದಕ್ಕೆ ಪಾಪ ಮಾಡ್ಕೊಂಡಿರೋದು. ದಿಕಾಂತಿ ಹೋಯ್ತು ಬರ್ತೀನಿ ಇಚ್ಚಿಡ್ಕೊಂಡು ನಾನು. ಯಾಕಮ್ಮ ಜಾನು ಪಾಪ ಮಾಡ್ಕೊಂಡಿದ್ದೆ ನನ್ನ ಮೇಲೆ? ನೀನು ನನ್ನ ಮಾತಾ ಬರ ನೀನು ಅಚ್ಚೆ ಮಾತಾ ಬರ ಅಂತ ಹೇಳ್ತಾಯಿದ್ನಲ್ಲ, ಮಾತಾ ಬರ ನೀನು ನನ್ನ ಜೊತೆಗ ನೀನು ಅಡ ನಾನಡ ನೀ ಕೈ ಹಚ್ಚಿ ಸರಿ ಹೇಳಪ್ಪ ಮಾತಾ ಬರ ಅಂತ ತಿರ್ಗಾ ಮಾತಾಡ್ತಾನೆ ಬರ್ತಾ ಇದೆಯಲ್ಲ. ಇವಾಗ ನಾನು ಮಾಡಿರೋ ತಪ್ಪಾದ್ರೂ ಏನು ಹೇಳು. ಇಂಥ ತಪ್ಪು ಮಾಡಿದ್ಯಮ್ಮ ನೀನು ಅಂತ ಹೇಳ್ಬೇಕು ತಾನೆ ನಂಗ. ಏನೋ ತಪ್ಪು ಮಾಡಿರೋದು ನೀನು ನಿನ್ನ ತಾತಾಗೆ. ಯಾಕ ನನ್ನ ಬಿಟ್ಟಿಟ್ಟು ಓಡ ನೀನು ಓಡತಾನೆ ಕಕ್ಕ ಹೋಗ್ಬೇಕು ತಾನೆ. ಇವಾಗ ಗೀತಾ ಆಂಟಿ ಇತ್ಲು ನೋಡ್ಕೊಂತಾಳೆ ಅಂತ ನಾನು ಬಿಟ್ಬಿಡೋದು. ನಮ್ಮ ಗೀತಾ ಆಂಟಿ ನೋಡ್ಕೊಂತಾಳೆ ಇಲ್ಲ ಅಂತ ಹೇಳ್ತಾಳ ನಾನು. ನೀನು ಎಲ್ಲಿಗೆ ಹೋಗಿ ಅಲ್ಲಿಗೆ ನನ್ನ ಕಕ್ಕ ಹೋಗ್ಬೇಕು ತಾನೆ ನೀನು. ಓ ಅಷ್ಟೇನಾ? ಓ ನಾನು ಇನ್ನೇನು ಅನ್ಕೊಂಡ್ಬಿಟ್ಟಿದ್ನಮ್ಮ. ಆಯ್ತು ಬಿಡು, ತಪ್ಪಾಗೋಯ್ತಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ತಪ್ಪಾಗೋಯ್ತು ಸಮಯ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ಪಾಪ ಬಂದ್ಬಿಟ್ಟು ಅದಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ಟೆ. ಗೀತಾ ಆಂಟಿ ನೋಡ್ಕೊಂತಾಳೆ ಅಂತ ಒಂದು ಭರವಸೆ ಇತ್ತು, ಅದಕ್ಕೆ ಹೋದ್ನಿ ಸಮಯ. ತಪ್ಪಾಗೋಗ್ಬಿಟ್ಟು ಇನ್ನಂತ ತಪ್ಪು ಮಾಡೋದೇ ಇಲ್ಲ ನಾನು. ಈ ಒಂದು ಚಳಿ ಚಾನ್ಸ್ ತೊತ್ತಿನಿ ನಿಂಕ. ಇನ್ನೊಂದು ಚಳಿ ಏನನ ಮಾರಿ ಅಂದ್ರೆ ನೋಡು ನಿಂಕ ಏನು ಮಾಡ್ತೀನಿ ಅಂತ. ಆಯ್ತಮ್ಮ, ಈ ಒಂದ್ಸತಿ ಚಾನ್ಸ್ ಕೊಟ್ಟಿದ್ಯಲ್ಲ, ಬದುಕೊಂಬಿಡ್ತೀನಿ ನಾನು. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ಅದು ಮಾತಂದ್ರೆ ಅದೇ ಮಾತಂದ್ರೆ ಅದೇ. ಏನಮ್ಮ ವಾದ ವಿವಾದಗಳು ಜೋರಾಗಿ ನಡೀತಾವೆ? ಹೂನಪ್ಪ ನಡೀತಾವೆ. ಏನು ಮೇಡಮ್ ಅವರು ಗರಂ ಆಗಿದ್ದೀರಿ? ಮಾತ ಬರ ನೀನು ನಾನು ತೋಟಕ ಓ ನೀನು ಅಮ್ಮನ ಕಕ್ಕ ಹೋಗಿ ನಿಮ್ಮನೆಗೆ ಇಟ್ಕೊಂಡ್ಬಿಟ್ಟಳು. ನಂಗ ಯಾರು ಇಲ್ಲ ನೋಡ್ಕೊಂತಾರೆ ನನ್ನ. ಬಾಯಿ ಬಜಾರಿ ಅಲ್ಲ ನೀನು, ನೀನು ನೋಡ್ಕೊಳಕ್ಕಾಗಲ್ಲ. ನೋಡ್ಕೊಳಕ ಆಗಲ್ಲ. ನೀನೇ ಕೈ ಇಡೋದು. ನೀನೇ ಕೈ ಇಡೋದು, ನಾಮ ಹೇಳಿರೋದು. ನನ್ನ ನೋಡ್ಕೊಳಕ್ಕೆ ತಾನೆ ದೊಡ್ಡ ಇಟ್ಟುಳ್ಗ ಹಾಕ್ಬಿಟ್ಟಿಡಿ. ಅವಳೆಲ್ಲ ಇಂಗ್ಲೀಷಾಗೆ ಮಾತಾಡ್ತಾಳೆ. ನಂಗೆ ಇಂಗ್ಲೀಷ್ ಎಲ್ಲ ಬರೋದೇ ಇಲ್ಲ. ಓ ಇದೊಂದು ಸಮಸ್ಯೆ ಆಗೋಯ್ತಲ್ಲಪ್ಪ ನನ್ನ ಮುದ್ಕಂದನ್ಕ. ಎಂತ ಕೆಲಸ ಮಾಡ್ಬಿಟ್ರಪ್ಪ ದೊಡ್ಡ ಸ್ಕೂಲ್ಗೆ ಹಾಕಿ. ಏನು ತೋಟ ಮೆಣಸಿನ್ಕಾಯಿ ಗಲಾಟೆ ಮಾಡ್ತಾರೆ? ನೋಡ್ ಮಾವ ಜಗಳ ಮಾಡ್ತಾವಳೆ. ದೊಡ್ಡ ಸ್ಕೂಲ್ಗೆ ಹಾಕ್ಬಿಟ್ಟವ್ರಂತೆ, ಅಲ್ಲೆಲ್ಲ ಇಂಗ್ಲೀಷ್ ಮಾತಾಡ್ತಾರಂತೆ. ಇವಳಿಗೆ ಇಂಗ್ಲೀಷ್ ಬರಲ್ಲಂತೆ. ಓ ಹಂಗೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತಮ್ಮ, ಅಭ್ಯಾಸ ಆಗ್ಬೇಕು. ನಂಗೆ ಬರಲ್ಲ ಇಂಗ್ಲೀಷ್. ಬರಲ್ಲ ನಂಗೆ. ಈ ಮಾಮೂಲಿ ಮೊನ್ನೆ ಸ್ಕೂಲು ಓದ್ತಾ ಇದ್ದಲ್ಲ ನೀನು, ಅವಾಗ ಬರ್ತಾರೆ ಬೇರೆಯವರೆಲ್ಲ ಬಂದು ಸುಮ್ಮನೆ ನಿಂಗೆ ತೊಂದರೆ ಕೊಡ್ತಾರೆ. ಇವಾಗ ಸೇರ್ಸಿರೋ ಸ್ಕೂಲ್ಗಾದ್ರೆ ಯಾರನ್ನೂ ಒಳಗೆ ಬಿಡಲ್ಲ, ಅವ್ರ ಪೇರೆಂಟ್ಸ್ ಬಿಟ್ಟರೆ ಯಾರನ್ನೂ ಒಳಗಡೆ ಬಿಡಲ್ಲ. ಅದಕ್ಕೋಸ್ಕರ ನಿನ್ನ ಅಲ್ಲಿಗೆ ಸೇರ್ಸಿರೋದು ನಾನು. ಚಾಚಿ ಬಿಟ್ಟಿಯಪ್ಪ ನೀನು, ಚಾಚಿ ಬಿಟ್ಟಿಯ ಅಮ್ಮನ ಕಕ್ಕೋಗಿ ನಿಮ್ಮ ಮನೆಗೆ ಇಟ್ಕೊಂಡ್ಬಿಟ್ಟಿಯ. ನೀನು ಬೇಗ ಮದುವೆ ಮಾಡ್ಕೊಂಡು ನೀನು ಎನ್ನೂರನ್ನ ಕಕ್ಕೋಗಿ ನೀನು ಎನ್ನೂರು ನೋಡ್ಕೊಂತಾಳೆ. ನಿಂಕ ನನ್ನ ಯಾರು ನೋಡ್ಕೊಂತಾರೆ ಇಲ್ಲಿ? ಅಂಬೂಜಿನ ನೋಡ್ಕೊಂತಾಳೆ ಬಿಡು. ನಮ್ಮ ಅಮ್ಮ ನಾನು ಕರ್ಕೊಂಡು ಹೋಗ್ತೀನಿ. ಅಚ್ಚ ನಾನು ಇವಾಗ ಬ್ಯಾಗ್ ಎಲ್ಲ ಬಿಚ್ಚಾಬಿಟ್ಟು ನೋಡಕ್ಕ. ಓ ಇಲ್ಲ ಬಿಡಪ್ಪ. ನಾನು ನನ್ನ ಮಗುನ ಬಿಟ್ಬಿಟ್ಟು ನಾನು ಎಲ್ಲೂ ಬರಲ್ಲ, ನೀವು ಹೋಗ್ರಪ್ಪ. ನೋಡಿ ನನ್ನ ಮಗು ಮನ್ಸಿಗೆ ಬೇಜಾರು ಮಾಡ್ಕೊಂಡೈತೆ. ನನ್ನ ಮಗುನ ಬಿಟ್ಬಿಟ್ಟು ನಾನು ಎಲ್ಲೂ ಬರಲ್ಲ. ನನ್ನ ಕಂದನ್ನ ನೀನು ನಡಿಮ್ಮ, ಸ್ಕೂಲ್ ಟೈಮ್ ಆಯ್ತು ನಡಿ. ಟೆನ್ಷನ್ ಮಾಡ್ಕೊಂಬೇಡ, ಆರಾಮಾಗಿ ಹೋಗಮ್ಮ. ನಾನು ಇನ್ನೆಲ್ಲೂ ಹೋಗಲ್ಲ, ಹೋಗು ಇಲ್ಲೇ ಇರ್ತೀನಿ, ಹೋಗು. ಆಯ್ತು ಇವಾಗ ಓಲಿ ಪಾಪ ಅಂತ ಒಂದು ಚಾನ್ಸ್ ತೊತ್ತಿನಿ, ಬುಡಕ ಹೋಗು ನೀನು. ಇನ್ನೊಂದ್ಸರಿ ಏನೋ ಓಯ್ ಅಂತ ನೋಡೋದು ಚೆನ್ನಾಗಿರಲ್ಲ. ಓ ಹಂಗೆ ಬದುಕೊಂಬಿಡಮ್ಮ. ಒಂದು ಚಾನ್ಸ್ ಕೊಟ್ಟವಳೆ ನಿಂಕ. ಎಲ್ಲ ನಾವು ಕಣ್ಲೆ ಸಾವಿತ್ರಮ್ಮ, ಬದುಕೋ. ಆಯ್ತು ಮಾವ, ಒಂದು ಚಾನ್ಸನ್ನ ಕೊಟ್ಲಲ್ಲ ನಂಕ, ಅಷ್ಟೇ ಸಾಕು ಮಾವ. ಬಜಾರಿ ಬಸ್ ಬರೋ ಟೈಮ್ ಆಯ್ತು, ನಡಿ. ಮಾತುಗಳು ಮಲ್ಲಿ ಇವಳು. ಕಾಸ್ ಹತ್ರ ಎಷ್ಟು ಕಾಸು ಕಿತ್ಕೊಂಡೆ? ನಮ್ಮ ಅಮ್ಮನಿಲ್ಲ ನಂಗೆ ಕಾಸು ಕೊಡು ಅಂತ ಕಿತ್ಕೊಂಡಂತೆ. ಎಷ್ಟು ಕಾಸು ಕಿತ್ಕೊಂಡೆ? ನಮ್ಮ ಅಪ್ಪನ ಹತ್ರ ಬೇರೆ ಈಸ್ಕೊಬೇಕೇನು ನೀನು? ಸರಿ ಬಸ್ ಬರೋ ಟೈಮ್ ಆಯ್ತು. ಅಯ್ಯೋ ನಂಗೆ ಅವೆಲ್ಲ ಬರಲ್ಲಮ್ಮ. ಈ ಚಾಕ್ಲೇಟ್ ಕೇಕ್ಗಳು ಅವೆಲ್ಲ ಬೋಂಡನ ಬಜ್ಜಿ ಮಾಡಿಕ್ಕಿತ್ತೀನಿ. ಆಯ್ತಮ್ಮ ತಾಯಿಯ. ಬಜಾರಿ ಏನಪ್ಪ ಹೋಗಿದ್ ಕೆಲಸ ಏನಾಯ್ತು? ಹೇಳ್ಬಿಟ್ಟು ಬಂದಿದ್ದೀನಿ, ಟ್ರೈನಿಂಗ್ ಐತೆ ಅಂತ ಹೇಳ್ಬಿಟ್ಟು. ಸರಪ್ಪ ಆಯ್ತು. ಅವಳಿಗೆ ಚೆನ್ನಾಗಿತ್ತು ಮವ. ಅಯ್ಯೋ ಏನೋ ಭಯ ಪಡ್ತಾರೆ ಬಿಡಮ್ಮ. ನಮ್ಮಿಂದ ಯಾಕೆ ಒಬ್ಬರು ತೊಂದರೆ ಆಗ್ಬೇಕು ಪಾಪ.
ಹಾಂ ನೀನು ಹೊಡ್ತೀಯ ಇವತ್ತು ಇರ್ತೀಯಪ್ಪ? ಇಲ್ಲ ನಾನು ಹೊರಡಬೇಕು, ನಂಗೆ ಕೆಲಸ ಐತೆ. ಸರಿ ಅಮ್ಮನ ಆಚೆ ಅವಳೆ ಹೋಗಿ ಮಾತಾಡ್ಸ್ಕೊಂಡ ಹೊರಡಪ್ಪ ನೀನು. ಹ್ಞೂ ಸರಿನಾ ಅಮ್ಮ, ನಾನು ಓಡ್ ಬರ್ತೀನಿ, ನಂಗೆ ಕೆಲಸ ಐತೆ. ಹಂಗೆ ರಾಮಣ್ಣನ ಮಾತಾಡ್ಸ್ಕೊಂಡ ನಾನು ಹೊಡ್ತೀನಿ. ದೇವ್ರು ಒಳ್ಳೇದು ಮಾಡಿ ಹೋಗ್ಬಿಟ್ಟು ಪಾಪ. ಮವ ಆ ಹುಡುಗಿ ಚೆನ್ನಾಗಿತ್ತಲ್ಲ ಮವ? ಚೆನ್ನಾಗಿತ್ತು, ನೀನೇ ನೋಡ್ದಲ್ಲಮ್ಮ. ಹುಡುಗಿ ಪಾಪ ಭಯ ಪಡ್ತಾಳೆ. ಏನು ಮಾಡೋಕ್ಕಾಗ್ತದೆ? ಪಟೇಲಪ್ಪನ ಕೇಳಿದ್ದೀನಿ ಬಿಡಮ್ಮ, ಯಾವುದನ್ನೊಂದು ಒಳ್ಳೆ ಹುಡುಗಿನ ನೋಡು ಅಂತ. ಹ್ಞೂ ಸರಿ ಮವ, ಏನು ಮಾಡಬೇಕು ಮದುವೆ ಅಂತೇನಿಲ್ಲ. ಆದರೆ ಏನು ಮಾಡೋದು ಮವ, ಅವನಿಗೆ ಊಟಕ್ಕೆ ತೊಂದರೆ. ಅದಕ್ಕೆ ಅಲ್ಲಮ್ಮ, ಊಟಕ್ಕೂ ತೊಂದರೆ. ಎಲ್ಲನ ಆಚೆ ಇದ್ರೆ ಅಯ್ಯೋ ಮನೆಗೆ ಹೆಂಡ್ತಿ ಇರ್ತಾಳಪ್ಪ, ಹೋಗ್ಬೇಕು ಅನ್ನೋ ಜ್ಞಾನನೂ ಹೇಳ್ತದೆ. ಅಯ್ಯೋ ಯಾರೋ ಅವರೇ ಬಿಡು, ಸುಮ್ಮನೆ ಎಲ್ಲೋ ಒಂದು ಹತ್ರ ಕಾಲ ಕಳೆದ್ರೆ ಸಾಕು ಅನ್ನೋ ಥರ ಇವಾಗ ಅವನು. ಅದೇ ಮನೆಗೆ ಹೆಂಡ್ತಿ ಇದ್ರೆ ಅಯ್ಯೋ ಮನೆಗೆ ಒಬ್ಬಳೇ ಇರ್ತಾಳೆ ಹೋಗೋಣ ಅನ್ನೋ ಭಯ ಭಕ್ತಿನೂ ಇರ್ತೈತೆ. ಅವನಿಗೂ ಒಂಥರ ಮನ್ಸಿಗೆ ಸಂತೋಷ ಇರ್ತೈತೆ. ಅದಕ್ಕೆ ಯಾವ್ದಾರ ಒಂದು ಹೆಣ್ಣು ನೋಡಿ ಬಿರಿನತ್ತ ಮದುವೆ ಮಾಡಿಬಿಡೋಣ. ಹ್ಞೂ ಸರಿ ಮವ ಆಯಿತು. ಅಮ್ಮ ಅಮ್ಮ ನಾನು ಹೋಗಿ ಬರ್ತೀನಿ, ನನ್ನ ಕೆಲಸ. ಇರಪ್ಪ ಹೋಗ್ಯಾ? ಎಲ್ಲ ಹಿಂಗೆ ನಾನು ಬಿಟ್ಬಿಟ್ಟು ಹೊರಟೋಗ್ಬಿಟ್ರೆ ಹೆಂಗೆ ಹೇಳು? ಕೆಲಸ ಆಯ್ತಮ್ಮ ನಂಗೆ. ಆಮೇಲೆ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಕೆಲಸದಿಂದ ತೆಗ್ದಾಕ್ತಾರೆ ಅಷ್ಟೇನಾ ನನ್ನನ್ನು? ಹೌದಾ? ಆ ಹುಡುಗಿ ಅವ್ರ ಮನೆಗೆ ಅವಳೆ ಬಿಟ್ಬಿಟ್ಟು ಬಂದೆ. ಏನೋ ಇಷ್ಟ ಇಲ್ಲ ಅಂತೆ. ಬಿಡು, ಯಾಕೆ ಸುಮ್ಮನೆ ಬಲವಂತ ಮಾಡೋದು? ಹಂಗಂತೀಯಾ? ಹ್ಞೂ, ಯಾಕೆ ಬಲವಂತ ಮಾಡಬೇಕು ಪಾಪ? ಸರಿನಪ್ಪ ಆಯಿತು, ದೇವ್ರು ಒಳ್ಳೇದು ಮೇಲೆ ಹೋಗ್ಬಿಟ್ಟು ಪಾಪ. ಸರಿ ನಾನು ಹೋಗಿ ಬರ್ತೀನಮ್ಮ. ಹ್ಞೂನಪ್ಪ, ಕಾಲಕ್ಕೆ ತಕ್ಕನಂಗೆ ಅವರ ಮಕ್ಕಳು. ಹೆಂಗೋ ನಮ್ಮ ಶಿವನ ಒಳ್ಳೊಳ್ಳೆ ಕೆಲಸ ಕೊಡ್ಸೋನೆ, ಚೆನ್ನಾಗಿದ್ರೆ ಸಾಕು. ಆದರೆ ನಾನೇ ಇಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಲ್ಲ, ಮುಂದಕ್ಕೂ ಹೋಗೋಕ್ಕಾಗ್ತಾಯಿಲ್ಲ, ಹಿಂದಕ್ಕೂ ಹೋಗೋಕ್ಕಾಗ್ತಾಯಿಲ್ಲ. ಒಳ್ಳೆ ಕೆಲಸ ಹೋಗೋಯ್ತಲ್ಲ. ಹಾಂ, ಇದ್ಯಾರು ಈ ಹುಡುಗಿ? ಯಾರಮ್ಮ ನೀನು? ಲೇ ಚೈತನ್ಯ, ಹಾಂ ಏನು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಏನೋ ಗೊತ್ತಿಲ್ಲ, ಅನ್ನು ಫೋನ್ ಮಾಡಿ ಕರ್ಕೊಂಬಪ್ಪ ಅಂತ ಹೇಳ್ದಂತೆ ಹರ್ಷಗೆ. ಅವ್ರು ಕರ್ಕೊಂಬಂದ್ರು. ಇಲ್ಲ ಹರ್ಷ ಇಲ್ಲ, ಹೋದ್ರಮ್ಮ ಆಸ್ಪತ್ರೆಗೆ, ಎಷ್ಟೊಂದು ಪೇಷಂಟ್ಗಳಿವೆ, ಅದಕ್ಕೆ ಹೋದ್ರವರು. ನೀನು ಇದ್ಬಿಟ್ಟು ಬರೋವಾಗ ಫೋನ್ ಮಾಡು, ಬಂದು ಕರ್ಕೊಂಬರ್ತೀನಿ ಅಂತ. ಇರು ಬಟ್ಟೆ ಬದಲಾಯಿಸ್ಬಿಟ್ಟು ಬರ್ತೀನಿ. ನನ್ನ ದೊಡ್ಡ ಮಗಳು ಮದುವೆ ಆಗಿ 2 ವರ್ಷ ಆಯಿತು. ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ. ಅವ್ರ ಅತ್ತೆ ಹಾರ್ಕೊಂಡು ಕುಡಿತಾಳೆ. ಯಾಕ ಏನಂತೆ? ಏನೋ ಭಗವಂತನೇ ಬಲ್ಲ. ನನ್ನ ಮಗಳಿಗೆ ಕಾಸಿನ ಸರ ಕೊಡಮ್ಮ. ಹ್ಞೂ, ಕಾಸಿನ ಸರ ಗುಂಡುಗಳ ಸರ 2 ಕೊಟ್ಬಿಡು ನನ್ನ ಮಗಳ ಹತ್ರ ಇರ್ಲಿ. ಹೌದೇನಮ್ಮ, ನಿಂಗೆ ಕಾಸಿನ ಸರ ಗುಂಡುಗಳ ಸರ ಬೇಕೇ? ಅಯ್ಯೋ ಅಜ್ಜಿ, ನಂಗೆ ಒಡವೆ ಮೇಲೆ ಅಷ್ಟೊಂದು ಇಷ್ಟ ಇಲ್ಲ. ಇಲ್ಲ ಕೊಡು, ಏನು ಪರವಾಗಿಲ್ಲ. ನಿನ್ನ ಕಡೆಯಿಂದ ನನ್ನ ಮಗಳ ಏನೋ ಉಡುಗೊರೆ ಕೊಡು. ನಿಂಗೆ ಗ್ಯಾಪ್ವಾಗಿ ಇಕ್ಕಂತಾಳೆ. ಅಯ್ಯೋ ಅದಕ್ಕೇನಂತೆ, ಕೊಡೋಣ ಬಿಡಮ್ಮ. ಓ, ಏನು ಕೊಡ್ತಾಳ ಮೊಮ್ಮಗಳ್ಕ ನೋಡೋಣ. ಅದೇ ಮಾವ, ನಾನು ಹೇಳ್ತಾ ಇದ್ದೀನಿ ಕಾಸಿನ ಸರ ಕೊಡು ಅಂತ. ಕಾಸಿನ ಸರನ ಕೊಡ್ತೀನಿ ಬಿಡಮ್ಮ. ಕೊಡಜ್ಜಿ, ಅದೇನು ಕೊಡ್ತೀಯ ಕೊಡು. ಕೊಡಮ್ಮ, ನನ್ನ ಮಗು ಕೊಡು. ಇಂದಮ್ಮ, ನನ್ನ ಪ್ರೀತಿಯಿಂದ ಈ ಗುಂಡುಗಳ ಸರ ನಿಂಗೆ ಕೊಡ್ತಾ ಇದ್ದೀನಿ. ಕೊಡು, ನಿನ್ ಗ್ಯಾಪ್ ಇಡ್ಲಿ, ನನ್ನ ಮಗು ಹಾಕಂತದೆ. ಇದೇನಜ್ಜಿ ಸರ ಹಿಂಗೈತೆ? ಆವಾಗಿನ ಕಾಲದಾಗ ಗುಂಡುಗಳ ಸರ ಅಂತ ಹಾಕೊಳ್ಳೋರು. ಈ ಕಪ್ಪು ದಾರದಾಗ ಕಟ್ಕೊಂಡು ಅದಿದು. ಅದೊಂದು ಡಿಸೈನ್ ಆ ಕಾಲದಾಗ. ಸರಿ ಅಜ್ಜಿ, ನಿನ್ ಪ್ರೀತಿಯಿಂದ ಕೊಟ್ಟಿದ್ಯಲ್ಲ, ನಾನು ಇದನ್ನ ನಿನ್ ಜ್ಞಾಪಕಾರ್ಥವಾಗಿ ಇಟ್ಕೊಂಡಿರ್ತೀನಿ. ಆಯ್ತು ಮಗ್ಲೆ, ನನ್ನ ಜ್ಞಾಪಕ ನೀನು ಇಟ್ಕೊಂಡಿರಮ್ಮ. ಅಯ್ಯೋ ಇದೇನಮ್ಮ ಫಲ ಕೊಟ್ಬಿಟ್ಟಲ್ಲಮ್ಮ. ಓ, ಹಣ್ಣುಗಳಾಗ ಹೋಗ್ಬಿಡ್ತಲ್ಲ ಸರ. ಅಲ್ಲೇ ಚೈತನ್ಯ, ಇದೇಂಗಮ್ಮ? ಹೆಂಗೋ ಏನೋ ಭಗವಂತ ನಿಚ್ಚೆ. ಬೇಗ ನಮ್ಮ ಮಗುಗೊಂದು ಮಗು ಆಗ್ಬಿಟ್ರೆ ಅಷ್ಟೇ ಸಾಕಮ್ಮ. ಅವ್ರ ಅತ್ತೆ ಬಲೆ ಹಿಂಸೆ ಕೊಡ್ತಾವಳಮ್ಮ, ಮಗು ಆಗಿಲ್ಲ ಅಂತ. ಅಯ್ಯೋ, ಆ ಮಗು ಏನ್ ಮಾಡ್ತಾಳು ಪಾಪ? ಅವ್ರ ಗಂಡಾಗ ದೋಷ ಇರೋದು. ಏನ್ ಹೇಳ್ದೆ ಅಜ್ಜಿ? ಅಜ್ಜಿ ಹ್ಞೂ ಸರಿ, ಕೊಟ್ಟಿದ್ಯಲ್ಲ ಬಿಡು. ಇಲ್ಲ ಏನೋ ಹೇಳ್ತಾವಳ ಅಮ್ಮನು. ಏನಮ್ಮ? ಹ್ಞೂ ಅಜ್ಜಿ, ನಂಗೆ ಕಣ್ಣಿಗ್ಲೇ ಇಷ್ಟ, ಹಣ್ಣಿಗ್ಲೇ ಇರ್ಲಿ ಬಿಡುವ. ಸರ ಏನು ಬೇಡ. ಇನ್ನೇನಜ್ಜಿ, ಇನ್ನೇನಾ? ಇರಮ್ಮ, ಇರು ಏನೋ ಹೇಳ್ತಾವಳಮ್ಮ. ಏನಮ್ಮ ಅಮ್ಮ, ಏನು? ಅಲ್ಲಪ್ಪ, ಆ ಹುಡುಗಿಯಾಗ ದೋಷ ಎಲ್ಲೈತೆ? ಆ ಹುಡುಗನಾಗ ಇರೋದು ದೋಷ. ಆ ಹುಡುಗಿಗೆ ಮಕ್ಕಳಾಗಿಲ್ಲ ಅಂತ ಅವ್ರ ಅತ್ತೆ ಅಂದ್ರೆ ನೀವೆಲ್ಲ ಏನು ಸುಮ್ಮನೆ ಬಿಟ್ರ? ನೀವು ಹೋಗಿ ಕೇಳಕ್ಕೆ ನಿಮ್ಗೇನು ಬಾಯಿಲ್ಲ? ಏನು ಹೇಳ್ತಾ ಇದೆಯಮ್ಮ ನೀನು? ಇರೋದನ್ನೇ ಹೇಳ್ತಾ ಇದ್ನಲ್ಲೇ ಶಿವ. ಅಜ್ಜಿ ಬಿಡು, ಇವಾಗ ನಮ್ಗೆ ಅರ್ಜೆಂಟಾಗಿ ಮಕ್ಳೇನು ಬೇಕಾಗಿಲ್ಲ. ನನಗೆ ನನ್ನ ಗಂಡನೇ ಮಗು, ನನ್ನ ಗಂಡನಿಗೆ ನಾನೇ ಮಗು. ನಾವು ಸಂತೋಷವಾಗಿದ್ದೀರಿ. 100 ಕಾಲ ಹಿಂಗೆ ಸಂತೋಷವಾಗಿರು ಮಗಳೇ. ಅಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಇಲ್ಲಮ್ಮ, ನೀನು ಹೇಳೋದು ನಂಗೇನು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳಮ್ಮ. ಚೈತನ್ಯ, ನೀನು ಸುಮ್ಮನೆ ಇರಬೇಕು, ಮಾತಾಡ್ಕೊಡ್ತು. ಅಣ್ಣ ಇರ್ಲಿ ಬಿಡೋಣ. ಇವಾಗ ಆ ವಿಷಯ ಕಟ್ಕೊಂಡು ಏನಾಗಬೇಕು? ಏನು ನಮ್ಗೆ ಮದುವೆ ಆಗಿ ಏನು 20 ವರ್ಷ ಆಗಿಲ್ಲ, ಆಗಿರೋದು 1.5 ವರ್ಷ. ಹಂಗಂತಲ್ಲಮ್ಮ, ಏನು ದೋಷ ಏನು ಅದನ್ನು ತಿಳ್ಕೊಬೇಕು ತಾನೆ. ಅದನ್ನು ಪರಿಹಾರ ಮಾಡೋಕ್ಕಾದ್ರೂ ನಮ್ಗೆ ದಾರಿ ಬೇಕಲ್ಲ. ನೀನು ಅಷ್ಟು ಸುಮ್ಮನೆ ಏನು ಮಾತಾಡ್ಬೇಡ ನೀನು. ಅಮ್ಮ ಅದೇನೋ ಹೇಳಮ್ಮ. ಮುಂದುವರಿಯುತ್ತೆ.